ಬಾಣಲೆ ಒಳಗಡೆ ಇಟ್ಟು ಏನಾಗಿ ತೊಳಿತಾ ಇದ್ದೀವಿ. ನೋಡಿ ಚೆನ್ನಾಗಿದೆ. ನೋಡಿ ಹೊಸದಾಗಿ ಇನ್ನೊಂದು ಸ್ಟೈಲ್ ತೋರಿಸ್ತಾ ಇದ್ದೀವಿ. ನೋಡಿ ನಾವು ಮಾಡಿದಾಗ ನೀವು ಮಾಡಿ, ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಹೀಗೆ ಹಾಕಿಬಿಟ್ಟು ಹೀಗೆ ನೋಡಿ ಹೀಗೆ ತೆಗೆದ್ರೆ ರೌಂಡಾಗಿ ತಿನ್ನೋಕ್ಕೂ ಈಸಿಯಾಗಿರ್ತದೆ. ಆಮೇಲೆ ಅದು ವೈಟ್ ಆಗಿರೋ ಗ್ರೀನ್ ಕಲರ್ ಆಗಿರೋದು ಅದು ಸಪ್ರೇಟಾಗಿ ಬರ್ತದೆ. ನೋಡಿ ನೀವು ಹೀಗೆ ಮಾಡಿ ನೋಡಿ ಒಂದು ಸಾರಿ, ಅದು ಸಪ್ರೇಟಾಗಿ ಬರ್ತದೆ. ನೋಡಿ ನೀವು ಹೀಗೆ ಮಾಡಿ ಕಟ್ ಮಾಡೋದು ನೀವು ನೋಡಿದ್ದೀರಾ. ಆಲ್ರೆಡಿ ಎಲ್ಲರೂ ತಿನ್ನೋದು ಅದೇ ಥರನೇ, ಆದರೆ ಇದು ಒಂದು ಹೊಸ ಮೆಥಡ್. ಹೀಗೆ ನೀಟಾಗಿ ಅದು ಫುಲ್ ರೆಡ್ ಎಷ್ಟಿದೆ ಅಷ್ಟು ತೆಗಿತಾ ಇದ್ದೀನಿ. ಇದು ಲಾಸ್ಟಲ್ಲಿ ಇದು ಗ್ರೀನ್ ಆಗಿರ್ತದಲ್ಲ, ಸ್ಪೂನಿಂದ ನೀವು ಒಳಗಡೆ ಇಟ್ಕೊಂಡೇ ತಿನ್ಬೋದು. ಇದರೊಳಗಡೆ ಸ್ವಲ್ಪ ಉಪ್ಪು ಬೆರೆಸಿದ್ರೆ ತಿಂದು ನೋಡಿರಿ ನೀವು ನಮ್ಮ ಸ್ಟೈಲಲ್ಲಿ ನೀವು ಮಾಡಿ ನೋಡಿ, ನಿಮ್ಗೆ ಹೇಗೆ ಅನ್ನಿಸ್ತದೆ ಅಂತ. ನಮ್ಮ ಚಾನೆಲ್ ಇದುವರೆಗೂ ನೋಡಿಲ್ಲ ಅಂದರೆ ಇವತ್ತೇ ಹೊಸದಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ. ಯಾಕಂದರೆ ನೀವು ಒಂದು ಲೈಕ್ ಕೊಟ್ಟರೆ ನಮಗೊಂದು ಪಾಯಿಂಟ್ ಸಿಗ್ತದೆ, ನಾವು ಕೂಡ ಸ್ವಲ್ಪ ಬೆಳಿಬಹುದು. ಯಾಕಂದರೆ ನಮ್ಮ ಚಾನೆಲಿನ ಚಿಕ್ಕ ಸಹಾಯ ಮತ್ತು ಸಹಕಾರ ನಮಗೆ ಬೇಕಾಗಿದೆ. ದಯಮಾಡಿ ಯಾರು ನಿಮಗೂ ನಮಗೊಂದು ನಿಮ್ಮದು ಇದರದಲ್ಲಿ ನಾವು ಬೆಳಿಬಹುದು. ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಯಾಕೆ ನಾವು ಕೃತಜ್ಞತೆಗಳು ಇಲ್ಲದವರಲ್ಲ, ನಾವು ಕೃತಜ್ಞತೆ ಇರೋರು. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಒಂದು ಸಬ್ಸ್ಕ್ರೈಬ್ ನೀವು ಕೊಟ್ಟರೆ ಅಂದರೆ ಅದರಿಂದ ಉಪಕಾರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ಇದುವರೆಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾವಿದು ಅರ್ಧ ಕಟ್ ಮಾಡಿದ್ವಿ. ಇದು ಹಿಂದೆ ಸೊ ಇದು ಅರ್ಧ ಕಟ್ ಮಾಡಿರೋದು. ಸೊ ಇದುವರೆಗೂ ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ವಿಡಿಯೋಸ್ಗಳು ಕಾರಣ ಏನೂ ಗೊತ್ತಿಲ್ಲ, ಯಾರು ನೋಡ್ತಾ ಇದ್ದೀರಿ ಬಿಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ. ಆದರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ಲರಿಗೂ, ಕೊನೆವರೆಗೂ ಸ್ಕಿಪ್ ಮಾಡೋದೇ ನೋಡಿ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ನಮ್ಮನ್ನು ನೀವು ಬೆಳೆಸಿದ್ರೆ ನಿಮ್ಮನ್ನು ಬೆಳೆಸೋಕ್ಕಂತ ಇನ್ನೊಬ್ಬರು ಇಟ್ಟಿರ್ತಾರೆ ದೇವರು. ಸೊ ನಾವು ಯಾರ್ಯಾರೋ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ನಮ್ಮ ಕೈಲಿದ್ದಾಗಿದ್ದ ಪ್ರೋತ್ಸಾಹನ ನಾವು ಕೊಟ್ಟೆ ಬಂದರೆ ಅವ್ರು ಬೆಳೆದು ಅವರೊಂದು ಥ್ಯಾಂಕ್ಸ್ ಹೇಳ್ತಾರೆ ನಿಮಗೆ. ದೇವರಿಗೂ ಕೂಡ ಕೃತಜ್ಞತೆಗಳು ಸಲ್ಲಿಸ್ತಾರೆ, ನಿಮಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ. ನೋಡಿ ಈಗ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡಿ. ಹೀಗೆ ರೌಂಡಾಗಿ ಐಸ್ ಕ್ರೀಮ್ ಥರ ತೆಗಿತಾ ಇದ್ದೀನಿ. ಅಯ್ಯೋ ಇದಾಯ್ತಾ. ಐಸ್ ಕ್ರೀಮ್ ಹೀಗೆ ತೆಗಿತಾರಲ್ವ ನೋಡಿ, ಐಸ್ ಕ್ರೀಮ್ ಥರ ತೆಗಿತಾ ಇದ್ದೀವಿ. ಇಲ್ಲ ಹಾಕ್ರಿ. ನೋಡಿ 5 ಐಸ್ ಕ್ರೀಮ್ ಥರ ತೆಗೆದಿಟ್ಟಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಉಪ್ಪು ನೋಡಿ. ತುಂಬ ಜನಗಳು ಉಪ್ಪು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಉಪ್ಪು ಹಾಕೋತಾರೆ, ಕೆಲವೊಬ್ರು ಹಾಕ್ಕೊಳ್ಳಲ್ಲ. ಆದರೆ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ತಿಂದು ನೋಡಿ ಒಂದ್ಸರಿ. ಕೆಲವೊಬ್ರು ಇದಕ್ಕೆ ಏನಂದರೆ ಪೆಪ್ಪರ್ ಕೂಡ ಹಾಕ್ತಾರೆ, ಉಪ್ಪು ಹಾಕ್ತಾರೆ, ಕೆಲವೊಬ್ರು ಖಾರ ಪುಡಿನೂ ಹಾಕ್ತಾರೆ. ಬಟ್ ನಾವೇನು ಹಾಕ್ತಾಯಿಲ್ಲ, ಬರೀ ಉಪ್ಪು ಮಾತ್ರ ಹಾಕ್ಕೊಂಡು ತಿಂತಾ ಇದ್ದೀವಿ. ನೀವು ತಿಂದು ನೋಡಿ, ತುಂಬ ಚೆನ್ನಾಗಿರ್ತದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ತಿಂತಾ ಇದ್ದೀನಿ ನಾನು. ಸೊ ನೋಡಿ ಹೀಗೆ ಅದು ಒಂದೇ ಕಡೆ ಹತ್ತಿದೆಯಲ್ವ, ಸ್ವಲ್ಪ ಹೀಗಂದರೆ ಎಲ್ಲ ಕಡೆನೂ ಆಗಲಿ ಹತ್ತಿರುತ್ತದೆ. ಅವು ತಿನ್ನೋಕ್ಕಿದ್ರೆ ಚೆನ್ನಾಗಿರ್ತದೆ, ರುಚಿಯಾಗಿರ್ತದೆ. ಒಂದು ಸಾರಿ ತಿಂದು ನೋಡಿ ನೀವು, ತುಂಬ ಚೆನ್ನಾಗಿರ್ತದೆ. ನೋಡಿ ತಿನ್ನಿರಿ, ನೀವು ಬನ್ನಿ ನಮ್ಮ ಜೊತೆಯಲ್ಲಿ ತಿನ್ನೋಕ್ಕೆ. ಸರ್ ಮಾಡಿರಿ, ನಿಮ್ಮ ಕಳೆಗೆ ಕೂಡ ಬರ್ತದೆ. ನೀವು ಟೇಸ್ಟ್ ನೋಡಿ, ನಾವು ಮಾತ್ರ ಟೇಸ್ಟ್ ನೋಡಿದಲ್ಲ, ನೀವು ಟೇಸ್ಟ್ ನೋಡಿ ಆನಂದಿಸಿ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ.